ಆಹಾ, ಈ ದಿವಸ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನ ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಆರ್ಯಪುತ್ರ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನುದ್ಧರಿಸಲವತರಿಸಿದ ದಿನಮಣಿಯೋ ರಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಆರ್ಯಪುತ್ರ, ಸೀತಾ. ಸಖ ಏನೋ ಸಂತೋಷ ವಾಗಿದೆ ಆರ್ಯಪುತ್ರ. ಸೀತಾ, ಸಖ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷವಾಗಿದೆ
ಸೀತಾ ಸಖ ಏನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖ ಏನೋ ಸಂತೋಷವಾಗಿದೆ ಪ್ರಾಣೇಶ್ವರ ಜಾನಕಿ ಸಖ ಏನೋ ಸಂತೋಷವಾಗಿದೆ ಆರ್ಯಪುತ್ರ ಸೀತಾ ಇದೇನಿದು ಈ ದಿವಸ ತಮ್ಮ ಪಟ್ಟಾಭಿಷೇಕ ಮಹೋತ್ಸವವು ಈ ಶುಭ ಸಂದರ್ಭದಲ್ಲಿ ಕೊಳೆದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಲೋಲನೆ ಚಿಂತೆಯ
ಆರ್ಯಪುತ್ರ, ಏನಾಯಿತು? ಈ ನಿಮ್ಮ ಚಿಂತೆಗೆ ಕಾರಣವೇನು? ನನ್ನೊಂದಿಗೆ ತಿಳಿಸಬಾರದೆ? ಸೀತಾ, ದಶರಥ ತಾನೋ ಸುಖ ಭರತನಿಗೆ ರಾಜವನ್ನೋ. ಸೀತ ದಶರಥ ತಾನೋ ಸುಖ ಭರತನಿಗೆ ರಾಜವನ್ನೋ. ಅತಿಶಯದಿಂದಿ ತನು ಕೇಳಿಸುತ್ತೆ ಅತಿಶಯದಿಂದಿ ತನು ಕೇಳಿಸುತ್ತ ಯಾಯನ ಪೇಯ ಎಳಲಿನ ಸರಸಿರುಹ ಮುಖಿಯಳ ಸಗಿ ಯಾಯನ ಪೇಯ ಎಳಲಿನ. ಜನಕನೋ ಎನ್ನನೋ ಒನಗೆ ಪೋಗನೋ. ಜಾನಕಿ ಜನಕನೋ ಎನ್ನನೋ ಒನಗೆ ಪೋಗನೋ. ಎನಗಾಜ್ಞೆಯ ನೀತನು ಕೇಳ್ ಜನಕದ ಜನಗಾಜ್ಞೆಯ ನೀತನು ಕೇಳ್ ಜನಗಜ ಯಾಯನ ಪೇಯ ಎಳಲಿನ ಸರಸಿರುಹ ಮುಖಿಯಳ ಸಗಿ ಯಾಯನ ಪೇಯ ಎಳಲಿನ. ಸೀತಾ ಸೀತಾ, ಏನೆಂದು ಹೇಳಲಿ? ಶೀಘ್ರದಲ್ಲಿಯೇ ನಿನ್ನನ್ನು ಹಗಲಬೇಕಾದ ಉಭಯ ಸಂಕಟವೂ ನನಗೊದಗಿರುವುದು. ಏನು? ನನ್ನನ್ನು ಅಗಲಬೇಕಾದ ಉಭಯ ಸಂಕಟವೇ? ಹೌದು ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯು ತಂದೆಯವರಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅದನ್ನು ನಾನು ಕೇಳ್ಪಟ್ಟಿದ್ದೇನಲ್ಲವೇ ಸ್ವಾಮಿ? ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾದಂತಹ ಪಟ್ಟಾಭಿಷೇಕವನ್ನ ತಪ್ಪಿಸಿ ಸ್ವಾಮಿ ತನ್ನ ಮಗನಾದ ಭರತನಿಗಾಗಬೇಕಂತಲೂ, ಇನ್ನು ಎರಡನೆಯ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟ ಒಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದ. ಸೀತಾ, ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯಾದ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಇದು ನೋಡಿ, ನಿಮ್ಮ ನಗಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಸಹ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಸ್ವಾಮಿ, ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನ
ನಾನು ಈ ಕಣ್ಗಳಿಂದ ನೋಡಲಾರೆ ಜಾನಕಿ, ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ಬಹುಬೇಗನೆ ಬಂದು ಬಿಡುತ್ತೇನೆ ಸೀತಾ. ಸಾಧ್ಯವಿಲ್ಲ ಸ್ವಾಮಿ. ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣ ದಾಸಿ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯೂ ಕೂಡ. ಎಂತಹ ಕಷ್ಟ ಬಂದರೂ ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಇದೋ ನೋಡಿ, ನನ್ನನ್ನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಅಗ್ನಿ ಪ್ರವೇಶವನ್ನೇ ಮಾಡುವೆನು. ಜಾನಕಿ, ಶಾಂತಳಾಗು, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಅಗ್ರಜ, ನಿನಗೆ ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಮೇಲೇಳು. ಅಣ್ಣ, ಇದೇನಿದು? ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವವೆಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತದಿಂದಿರುವಾಗ ಪಟ್ಟಾಭಿಷೇಕ್ತನಾಗಬೇಕಾಗಿರುವ ನಿನ್ನ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನಣ್ಣ? ಅಣ್ಣ, ನಿನ್ನ ಮನಸ್ಸಿನ ವೇದನೆಯಾದರೂ ಏನು? ನಿನ್ನ ಮನವನ್ನೋಯಿಸಿದ ಘಾತುಕರ ಪೆಸರ ಪೆರಡಕ್ಷರವನ್ನು ಪೇಳ್. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ದಂಡ ತಪಚರ ಭೂಷಿತನೇ ಆಗಿರಲಿ, ಪ್ರಚಂಡ ಪ್ರಭಾವಶಾಲಿಯಾಗಿರಲಿ, ಅವನ ರುಂಡ ಮುಂಡವನ್ನು ಚೆಂಡಾಡಿ ರಂಡ ದೇವತೆಗಳಿಗೆ ರಕ್ತ ದೋಕುಳಿಯನ್ನೇ ಏರಿಸುವೆನು. ಅಣ್ಣ ಸಹೋದರ, ಯಕ್ಷಗಾನ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುರುಷರೇ ಅಡ್ಡ ಬಂದರು ಅವರನ್ನು ಎದಮೆಟ್ಟಿ ನಡೆಯುತ್ತೇನೆ. ಬ್ರಹ್ಮಾದಿ ಬೃಂದಾಕಾರರೊಂದಾಗಿ ಬಂದಾಗ್ಯೂ ಅವರನ್ನು ಹದಗೆಡಿಸಿ ಬಂದ ದಾರಿಯಲ್ಲೇ ಹಿಂತಿರುಗುವಂತೆ ಮಾಡುತ್ತೇನೆ. ಅಣ್ಣ ಸಹೋದರ, ಅದು ಅಲ್ಲದೆ ನೀನು ಈ ರೀತಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕಿತ್ತೆ. ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರ್ತಿದ್ದೇನಲ್ಲಣ್ಣ. ಲಕ್ಷ್ಮಣ, ನಿನ್ನೆ ಪ್ರೀತಿ ವಾತ್ಸಲ್ಯದ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಹಿಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಏನಣ್ಣ, ಏನಣ್ಣ ನಿನ್ನ ಮಾತಿನ ಅರ್ಥ? ಲಕ್ಷ್ಮಣ, ಈ ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾ ಮಾತೆಯವರು ಮಾಡಿದ ಸಹಾಯವನ್ನು ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದಣ್ಣ, ನಾನು ಕೇಳಿರುವೆನು. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾಳೆ ಸಹೋದರ. ಏನೆಂಬುದಾಗಿ ಅಣ್ಣ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರವ್ಯಾವುದಣ್ಣ? 2ನೇ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿದ್ದಾಳೆ. ಅಣ್ಣ ಲಕ್ಷ್ಮಣ, ಕೂಡದು ಅಣ್ಣ, ಕೂಡದು. ಸಾಕೇತ ಪುರತಿ ಪರ್ಯು ತರಬೆ ವರರಗು ವರನಿರುತ್ತ ಸಾಕೇತ ಪುರತಿ ಪರ್ಯು ತರಬೆ. ಅಣ್ಣ, ಸಾಕೇತ ಪುರತಿ ಪರ್ಯು ತರಬೆ ವರರಗು ವರನಿರುತ್ತ ಸಾಕೇತ ಪುರತಿ ಪರ್ಯು ತರಬೆ. ನೀರು ಮಾತನಾಡಿದಂತ ದುರ್ವರ ಚರವನ್ನು ತೆಗೆದು ಬರದಲ್ಲಿ. ಅಣ್ಣ, ನೀರು ಮಾತನಾಡಿದಂತ ದುರ್ವರ ಚರವನ್ನು ತೆಗೆದು ಬರದ ಸಾಕೇತ ಪುರತಿ ಪರ್ಯು ತರಬೆ ವರರಗು ವರನಿರುತ್ತ ಸಾಕೇತ ಪುರತಿ ಪರ್ಯು ತರಬೆ. ಅಣ್ಣ, ರಾಮ ಕಾಡ ಸೇರ ಬರತ ಸುಖದಳು ರಾಜ್ಯವನ್ನಾಳು ಬಂದೆ. ರಾಮ ಕಾದ ಸೇರೆ ಬರತ ಸುಖದಳು ರಾಜ್ಯವನ್ನಾಳು ಬಂದೆ. ಹುರಿತನ ಮುಂದಾಗಿರಲಿ ಬರೆಯಳು, ಹುರಿತನ ಮುಂದಾಗಿರಲಿ ಬರೆಯಳು. ಮಾತನಾಡಿದಂತ ಮಾತ ಪಾಲಿಸಿ
ಸಾಕೇತಪುರ ದೀಪರು ತರವೆ ವರ ರಘುವರ ವಿರುದ್ಧ ಸಾಕೇತಪುರ ದೀಪರು ತರವೆ. ಅಣ್ಣ ಸಹೋದರ, ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಡಿ, ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತನ್ನು ನೀನು ನಡೆಸಲೇ ಕೂಡದು. ಅಣ್ಣ, ಲಕ್ಷ್ಮಣ, ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನೀನು ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಚಚೆ, ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ ಅಣ್ಣ? ಅಣ್ಣ, ಸಹೋದರ, ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹವೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು. ಈಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನ್ನನ್ನು ಅರಣ್ಯವಾಸ ವಿಧಿಸುವ ಆ ತಂದೆಯಾದರೂ ಶಿಕ್ಷಾರ್ಹರಲ್ಲವೇ ಅಣ್ಣ? ಅಣ್ಣ, ಲಕ್ಷ್ಮಣ, ಆಜ್ಞಾಭಂಗಂ ನರೇಂದ್ರಾಣಾಂ ದಂಡಂ ಎಂಬ ಆಯೋಕ್ತಿಯಂತೆ ನೀನೀಗ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಸಹೋದರ, ಅಣ್ಣ, ನನಗಾಜ್ಞೆಯನ್ನು ಕೊಡಣ್ಣ. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷಾಯಿಸಿಂದಲೂ ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜ್ಯ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನೇ ತಂದ ಆ ಕುಲದ್ರೋಹಿನ ಕೈಕೆಗೂ ಅಣ್ಣ, ಸಹೋದರ, ಅವಳ ಮಾತನ್ನೇನಾದರೂ ಅನುಮೋದಿಸಿ ಭರತನೇನಾದರೂ ಪ್ರತಿಭಟಿಸುವುದೇ ಆದರೆ ಅವನಿಗೂ ತಕ್ಕ ಪ್ರತಿಕ್ರಿಯೆಯನ್ನೇ ಮಾಡುವೆನು. ಲಕ್ಷ್ಮಣ, ಇದಕ್ಕೆ ಪ್ರತಿಯಾಗಿ ಹೇಳತಕ್ಕವರು ಯಾರಾದರೂ ಇದ್ದಲ್ಲಿ ಬರಲಿ ನನ್ನ ಮುಂದೆ. ಮನವಿಲ್ಲದ ಹೀನ ಕೈಕೆಯ ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಅಣ್ಣ, ಮನವಿಲ್ಲದ ಹೀನ ಕೈಕೆಯ ಗಣತನವನ್ನು ಏನ ಬೇರೆ ಅಣ್ಣ, ಹೀನ ಮಾತನ್ನು ಏನ ಬೇರೆ ಅಣ್ಣ, ಹೀನ ಮಾತನ್ನು ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ ಅಣ್ಣ, ಸುಂದರಿ ಆ ಕೈಕೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ನಿಜ ವಚನ, ತಂದೆ ಬೇಡ ನಿಜ ವಚನ, ತಂದೆ ಬೇಡ ನಿಜ ವಚನವ ಅನ್ನವ ತೋರೆ ಏನ ಬೇಡ ಅಣ್ಣ ನೀನು ಹೀನ ಮಾತನು. ಅಣ್ಣ, ಯುಧನಿ ಪರಿಯ ಮಾಡಿ ಜಗನೆಂದು ಕೈಗೆಯೋ ಅಣ್ಣ, ಯುಧನಿ ಪರಿಯ ಮಾಡಿ ಜಗನೆಂದು ಕೈಗೆಯು ಕದುಗೈಯದಂತೆ ಹೋಗೆ, ಕದುಗೈಯದಂತೆ ಹೋಗಿ ಬುದ್ಧಿ ಬುದ್ಧಿ ಬರುವೆನ ಏನ ಬೇರೆ ಅಣ್ಣ ಹೀನ ಮಾತನ್ನು, ಹೀನ ಮಾತನ್ನು, ಹೀನ ಮಾತನ್ನು. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಮೇಲಾಗಿ ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ನೆರವೇರಿಸುವುದು ನಮ್ಮ ಕರ್ತವ್ಯ. ಅದರಂತೆ ನಾನೀ ದಿವಸವೇ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿರುವೆನು. ಕೂಡದು ಅಣ್ಣ, ಕೂಡದು. ಸಹೋದರ, ನಾನು ಬರುವವರೆಗೂ ನೀನಿಲ್ಲೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ, ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಒಂದು ಕ್ಷಣ ಮಾತ್ರವೂ ಇರಲಾರೆನಣ್ಣ. ಅಣ್ಣ, ಸಹೋದರ, ನೀನೂ ಸಹ ನನ್ನ ಸಂಗಡ ಬಂದರೆ ವೃದ್ಧ ಮಾತಾ ಪಿತೃಗಳ ಸೇವೆ ಮಾಡುವರಾರು? ಅಣ್ಣ, ಲಕ್ಷ್ಮಣ,
ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಅಣ್ಣ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ಸರಿಯೇ ಕರು ಮರೆತು ಬಾಳಿದರು ಕರು ಮರೆತು ಬಾಳಿದರು ತಾಯಿ ತೊರೆವುದೇ ಎನ್ನ ಕರುವ ನೀ ಮರೆತು ಬಾಳಿದರು ನೀ ಮರೆತು ಬಾಳಿದರು ಪುರ ಜನರು ತೊರೆವರೇ ರಾಮ ಅಣ್ಣ ರವಿಗಿಲ್ಲದ ಗಗನ ನಗುವಿಲ್ಲದ ವದನ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ನಿಂತಾಯ್ತೆ ಅಯೋಧ್ಯಾಪುರದ ಕಥನ ರಾಮ 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 ಅಣ್ಣ ಸಹೋದರ, ನಾನು ಬಾಲ್ಯದಿಂದಲೂ ಸಹ ನಿನ್ನ ನಗಲಿ ಒಂದು ಕ್ಷಣ ಮಾತ್ರವೂ ಇದ್ದವನಲ್ಲ. ಆದರೆ ಈಗ 14 ವರ್ಷಗಳ ಕಾಲ ನಿನ್ನ ನಗಲಿ ಇರಲಾರೆನಣ್ಣ. ನಾನು ಕೂಡ ನಿನ್ನೊಡನೆ ವನವಾಸದಲ್ಲಿ ಭಾಗಿಯಾಗಿ ನಿನ್ನ ಮತ್ತು ಮಾತೃ ಸ್ವರೂಪರಾದ ಅತ್ತಿಗೆಯವರ ಸೇವೆ ಮಾಡಿಕೊಂಡಿರಬೇಕು ಅಣ್ಣ. ವೃದ್ಧರಾದ ತಂದೆ ತಾಯಿಗಳನ್ನು ನೋಡಿಕೊಳ್ಳಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನಾನು ಕೂಡ ನಿನ್ನೊಡನೆ ಬರುವೆನು. ಒಂದು ವೇಳೆ ನೀನು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣತ್ಯಾಗವನ್ನು ಮಾಡುವನು. ಇದು ನಿನ್ನ ಪಾದದಾಣೆ ಸತ್ಯವಣ್ಣ. ಶಾಂತನಾಗು ಸಹೋದರ. ಇದೆಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುವಳು, ನೀನು ಹಠ ಸಾಧಿಸುತ್ತಿರುವೆ. ವಿಧಿ ಇತ್ತಂತಾಗಲಿ, ನಡೆಯಿರಿ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಆಗಲಿ ಅಣ್ಣ. ಜಾನಕಿ,
ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಕಲಾವಿದರೆ ದಯಮಾಡಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅಲ್ಲೇ ಇದ್ದೆ. ಬೇಡ ಕೈಕಾ ಬೇಡ, ಹಿಡಿದಾಟವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ ಕೈಕಾ, ಪ್ರಚಂಡ ಮಾರಿಯಾಗಬೇಡ. ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ. ಆದರೆ ನನ್ನ ಮುದ್ದು ಸುಗುಣಾಭಿ ಶ್ರೀರಾಮಚಂದ್ರನನ್ನು ಕಾಡಿಗೆ ಹೋಗಬೇಡವೆಂದು ನಗುಮುಖದಿಂದ ಒಂದು ಸಾರಿ ಹೇಳಿಬಿಡು ಕೈಕಾ, ಹೇಳಿಬಿಡು. ಅಯ್ಯೋ, ಇನ್ನು ಮುಗಿಲಿಲ್ಲವೇ ನಿಮ್ಮ ಗೋಳಾಟ? ಪ್ರಾಣೇಶ್ವರ, ಈಗಲೂ ಕಾಲ ಮಿಂಚಿಲ್ಲ. ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಹೇಳಿ ಸುಮ್ಮನಾಗಿ ಬಿಡುತ್ತೇನೆ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ, ಹೇಗೆ ಸಹಿಸಲಿ? ಅಯ್ಯೋ ರಾಮಚಂದ್ರ, ಅಲ್ಲ ಬರ್ಬೇಕು. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ, ಹೇಗೆ ಸಹಿಸಲಿ? ಜನಕ, ಹಾ ಲಕ್ಷ್ಮಣ, ರಾಮ, ರಾಮಚಂದ್ರ, ಬಿರುದಿಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಅಯ್ಯೋ ರಾಮಚಂದ್ರ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ ಜನಕ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆ? ಅಯ್ಯೋ ರಾಮಚಂದ್ರ, ರಾಮಚಂದ್ರ, ನಿನ್ನನ್ನು ಆಗಲಿ ಒಂದು ಕ್ಷಣವೂ ಭೂಮಿಯಲ್ಲಿ ಬದುಕಲಾರೆ ರಾಮಚಂದ್ರ, ಬದುಕಲಾರೆ. ರಾಮಚಂದ್ರ, ಜನಕ, ರಾಮ, ಇನ್ನು ಮುಂದೆ ನಾನು ಯಾರನ್ನು ರಾಮ ರಾಮ ಎಂದು ಕರೆಯಲಿ ನನ್ನಪ್ಪ? ರಾಮಚಂದ್ರ, ಜನಕ, ಕೈಕಾ, ಈಗಲೂ ಕಾಲ ಮಿಂಚಿಲ್ಲ. ನೋಡು ನನ್ನ ಸುಗುಣಾಭಿ ರಾಮಚಂದ್ರನನ್ನು ನೋಡು. ವನವಾಸಕ್ಕೆ ಹೋಗಬೇಡವೆಂದು ನಗುಮುಖದಿಂದ ಒಂದು ಸಾರಿ ಹೇಳಿಬಿಡು ಕೈಕಾ, ಹೇಳಿಬಿಡು. ಇದೋ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಜನಕ, ರಾಮಚಂದ್ರ, ಇದೇನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತ ಕೆಚ್ಚದೆ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಹಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ರಾಮಚಂದ್ರ, ಇದಾವ ಘನ ಕಾರ್ಯವೆಂದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ? 14 ವರ್ಷಗಳ ಕಾಲ ವನವಾಸವನ್ನು ಕೇವಲ 14 ದಿನಗಳಂತೆ ಕಳೆದು ಬರುತ್ತೇನೆ. ಚಿಂತೆಯನ್ನು ಬಿಡಿ ಜನಕ, ನಿನ್ನನ್ನು ಆಗಲಿ ಸಂತೋಷ ಚಿತ್ತದಿಂದ ನಮ್ಮನ್ನು ಕಳಿಸಿಕೊಡಿ. ಪೂಜ್ಯರಾದ ಮಾವನವರು, ತಾಯಿ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೂ ಸಹ ಅನುಮತಿಯನ್ನು ಕೊಡಿ. ಏನು ತಾಯಿ? ಸೀತಾ, ನೀನು ಕೂಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವೆಯಾ? ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಪತಿಯ ಸಂಗಡ ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿರುವಳು. ಮತ್ತೋರ್ವಳು ಪತಿಯ ಪ್ರಾಣಾಹುತಿಗೆ ಕಾರಣಳಾಗಿರುವಳು. ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಕತ್ತಲು, ಇನ್ನೊಂದು ಬೆಳಕು. ಒಂದು
ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಲಕ್ಷ್ಮಣ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಅನುಜ್ಞೆಯನ್ನು ಕೊಡಿ. ಏನು ಏನು ಲಕ್ಷ್ಮಣ, ನೀನು ಕೂಡ ಅಣ್ಣ ಅತ್ತಿಗೆ ಸಂಗಡ ವನವಾಸಕ್ಕೆ ಹೊರಟಿರುವೆಯ ನನ್ನಪ್ಪ? ಹೌದು ಜನಕ. ಹೋಗಲಿ ಬಿಡಿ. ಲಕ್ಷ್ಮಣ, ಲಕ್ಷ್ಮಣ ಅಪ್ಪ, ನನಗೊಂದು ಮಾತನ್ನು ನಡೆಸಿಕೊಡುವೆಯಾ? ಮಹದಾಜ್ಞೆ ಜನಕ. ಅಯ್ಯೋ ನೋಡಪ್ಪ, ಶ್ರೀರಾಮಚಂದ್ರನನ್ನು ತಂದೆಯಂತಲೂ ಸೀತಾ ಮಾತೆಯನ್ನು ತಾಯಿಯಂತಲೂ ಅವರ ಸೇವೆಗಳನ್ನು ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸಂತೋಷವಾಗಿ ಜನಕ. ಸುಮಂತ್ರ, ಸುಮಂತ್ರ, ನನ್ನ ಕಂದಮ್ಮಗಳು ಈ ಅಯೋಧ್ಯೆ ನಗರದಲ್ಲಿ ಸಕಲ ಸಿರಿ ಸಂಪತ್ತು ಭೋಗ್ಯಗಳಿಂದ ಸುಖವಾಗಿ ಬಾಳಿದಂತ ಕಂದಮ್ಮಗಳು 14 ವರ್ಷ ಕಾಡು ಮೇಡುಗಳನ್ನು ಅಲೆದಾಡುತ್ತಾ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕುವುದನ್ನು ನಾನು ನೋಡಲಾರೆ. ನೋಡಲಾರೆ ಸುಮಂತ್ರ, ನೋಡಲಾರೆ. ಅದಕ್ಕೋಸ್ಕರ ನನ್ನ ಶ್ರೀರಾಮಚಂದ್ರನ ಹಿಂದೆ ಈ ಅಯೋಧ್ಯೆಯ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ. ಅಪ್ಪ ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ರಾಮಚಂದ್ರನ ಹಿಂದೆ ಈ ಅಯೋಧ್ಯೆ ಸಂಪತ್ತೆಲ್ಲವೂ ಆತನ ಹಿಂದೆ ಹೋದರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಆಳ್ವಿಕೆ ಮಾಡಬೇಕು. ಕೂಡದು. ರಾಮಚಂದ್ರ ಹಿಂದೆ ಏನು ಹೋಗಕೂಡದು. ಅಯ್ಯೋ, ಏನು ನನ್ನ ರಾಮಚಂದ್ರರು ಬೀಳುವ ಕಷ್ಟಗಳನ್ನು ನೋಡಲಾರೆ. ರಾಮಚಂದ್ರ, ಅಯ್ಯೋ ಕೈಕಾ, ಏನು ಹೇಳಿದೆ? ಮತ್ತೊಂದು ಸಾರಿ ಹೇಳು. ನನ್ನ ಕಂದಮ್ಮಗಳು ನಾರು ಮುಡಿ ವೇಷದಲ್ಲಿ ಹೋಗಬೇಕೆ? ಇದನ್ನು ನೋಡಲಾರೆ ಕೈಕಾ, ರಾಮಚಂದ್ರ, ನೋಡಲಾರೆ. ವನವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆ ಆದರೆ ಅದನ್ನು ಕಳಚಿಡು. ನಾನು ನಿನಗೆ ನಾರು ಮುಡಿಯನ್ನು ಕೊಡುವೆನು. ಆಗಲಿ, ನೀವು ಆಶೀರ್ವದಿಸಿ ಕೊಡುವ ನಾರುಮುಡಿಯೇ ಪರಮಶ್ರೇಷ್ಠ. ಕೈಕಾ ಬೇಡ. ಅದನ್ನೇ ರಕ್ಷಾ ಕವಚವೆಂದು ತಿಳಿದು ವನವಾಸಕ್ಕೆ ಹೊರಡುತ್ತೇನೆ. ಅದನ್ನೇ ಕೊಡಿ ತಾಯಿ. ಸೀತಾ, ಸಾಕು ಸುಮ್ಮನಾಗಿ. ಲಕ್ಷ್ಮಣ, ನೀನು ಹೊರಟಿರುವೆ ಅಲ್ಲವೇ? ಬೇಡ ಕೈಕಾ, ಬೇಡ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ. ನೋಡು ನೋಡು, ನಮ್ಮ ರಾಮಚಂದ್ರನ ಮುಖವನ್ನು ನೋಡು. ರಾಮಚಂದ್ರನನ್ನು ಅಗಲಿ ಒಂದು ಕ್ಷಣವೂ ಭೂಮಿಯಲ್ಲಿ ಬದುಕಲಾರೆ. ಸೂರ್ಯವಂಶದ ಜ್ಯೋತಿಯನ್ನು, ನನ್ನ ಸೂರ್ಯವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕಾ, ಉಳಿಸಿಕೊಡು. ಲಕ್ಷ್ಮಣ, ಜನಕ, ಜನಕ, ಅಪ್ಪ, ಲಕ್ಷ್ಮಣ, ಜನಕ.
ರಾಮಚಂದ್ರ ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾಗಯ. ರಾಮ ಲಕ್ಷ್ಮಣ ಭೂಮಿ ಜಾಗಯ. ಪ್ರೇಮವಳಿದು ನಾ ರಾಮ ಪ್ರೇಮವಳಿದು ನಾ ಅಮ್ಮಮ್ಮ ತೊರೆಯಲೇ ಸುಂದರ. ಲಕ್ಷ್ಮಣ ರಾಮ ನಮ್ಮಪ್ಪ ಪ್ರೇಮವಳಿದು ನಾ ಅಮ್ಮಮ್ಮ ತೊರೆಯಲೇ ಸುಂದರ. ರಾಮಚಂದ್ರ ಅಬ್ಬಾ. ಕೈಕಾ ಕೈಕಾ ನಿನಗೆ ಮಾತು ಕೊಟ್ಟು ಕೆಟ್ಟೆನಲ್ಲ. ಕೈಕಾ ಹಿಡಿದ ಹಠವನ್ನು ಸಾಧಿಸಿ ಏಕೆ ಪ್ರಚಂಡ ಮಾರಿಯಾಗಬೇಡ ಕೈಕಾ, ಪ್ರಚಂಡ ಮಾರಿಯಾಗಬೇಡ. ಯಾರ ದುರ್ಬೋಧನೆಗೆ ಕಿವಿಗೊಟ್ಟು ಹಡೆದ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಸಲುಹಿದ ನೀನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆ. ಯಾರ ದುರ್ಬೋಧನೆಗೆ ಕಿವಿಗೊಟ್ಟು ಹಡೆದ ತಾಯಿಗಿಂತಲೂ ಅವನನ್ನು ಹೆಚ್ಚಾಗಿ ಪ್ರೀತಿ ಸಲುಹಿದ ನೀನು ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆ. ಇಷ್ಟು ಕೇಳಿಕೊಂಡರೂ ನಿನ್ನ ಹೃದಯ ಕರಗುತ್ತಿಲ್ಲವೇ? ಮಗನೆಂಬ ಮಮಕಾರವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ನಾರಿಯಾದವಳಿಗೆ ಈ ಹಠಮಾರಿತನ ಹೊಳಿತಲ್ಲ ಕೈಕಾ, ಹೊಳಿತಲ್ಲ. ರಾಜೇಂದ್ರ, ಈ ಕೃತ್ಯವನ್ನು ನೋಡಿದರೆ ಈ ನಾಡೇಕೆ ಲೋಕವೇ ನಗುವುದು. ನಗುವುದು ಈ ಜಗವು
ರಾಮಚಂದ್ರ ರಾಮಚಂದ್ರ ಲಕ್ಷ್ಮಣ ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ರಾಮಚಂದ್ರ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿನೇನೋ ರಾಮ ರಾಮ ಏತಕ್ಕಾಗಿ ರೀತಿ ಗೋಳಾಡುತ್ತೀರಿ? ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿನೇನೋ ಓಕ್ಷರ ಮಿಡಿದವು ಎಪ್ಪಾಗದ ಓದಂತೆ ಓಕ್ಷರ ಮಿಡಿದವು ಎಪ್ಪಾಗದ ಓದಂತೆ ಕೈಗೆಯ ಪ್ರೀತಿ ನಿನಗೆ ವಿಷವ ಕೈಗೆಯ ಪ್ರೀತಿ ನಿನಗೆ ಏತಕ್ಕಾಗಿ ಈ ರೀತಿ ರೋದನೆ? ವಿಷವ ನೋಡಿ ನಗುವುದು ಜಗವು ನಿನ್ನ ನೋಡಿ ನಗುವುದು ಜಗವು ನಿನ್ನ ನೋಡಿ ಇಲ್ಲ ಇಲ್ಲ ಯಾರನ್ನ? ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ ಮತ್ತಿನ್ಯಾರನ್ನ ಪ್ರಭು? ಈ ಪಾಪಿ ದಶರಥ ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕಾ ಸೂರ್ಯ ಚಂದ್ರರಿರುವ ತನಕ ಈ ಸೂರ್ಯ ಚಂದ್ರರಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ ಕೈಕಾ ನಿನ್ನನ್ನು ಬಿಟ್ಟಿದ್ದಲ್ಲ ಈಗಲೂ ಕಾಲ ಮಿಂಚಿಲ್ಲ ಸೋತು ನುಡಿಯುತ್ತಿದ್ದೇನೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವೆ ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕಾ ತಪ್ಪಿಸು ರಾಜೇಂದ್ರ. ಏಕೆಂದರೆ ಪಟ್ಟೆ ಪೀತಾಂಬರಗಳನ್ನೊಟ್ಟು ರತ್ನ ಖಚಿತವಾದ ಕಿರೀಟದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವ ನನ್ನ ಸುಗುಣಾಭಿಸಿ ರಾಮಚಂದ್ರನನ್ನು ನಾರು ಮುಡಿ ವೇಷದಲ್ಲಿ ನೋಡಲಾರೆ ಕೈಕಾ ನೋಡಲಾರೆ. ಒಂದು ವೇಳೆ ನಾರು ಮುಡಿ ವೇಷದಲ್ಲಿ ನೋಡಿದ್ದೆ ಆದರೆ ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಬದುಕಲಾರೆ ಉಳಿಯಲಾರೆ.
ಕೈಕ ಉಳಿಯಲಾರೆ ಉಳಿಯಲಾರೆ. ರಾಜೇಂದ್ರ, ನಿಮ್ಮನ್ನು ನೋಡಿ ನಗಬೇಕು ಅಳಬೇಕು ಒಂದು ತಿಳಿಯುತ್ತಲೇ ಇಲ್ಲ. ಏಕೆಂದರೆ ಅಂದು ದೇವಾಸುರ ಯುದ್ಧದಲ್ಲಿ ನನ್ನನ್ನು ಸಾರಥಿಯನ್ನಾಗಿ ಕರೆದುಕೊಂಡು ಹೋದಿರಲ್ಲ, ಏಕೆ ನಿಮ್ಮಲ್ಲಿ ಯಾರು ವೀರರು ಶೂರರು ಇಲ್ಲವೆಂದೆಯೋ, ಅಥವಾ ನನ್ನನ್ನು ಅರಕ್ಷಣವೂ ಬಿಡಲಾರದ ಮೋಹವು? ಅಬ್ಬಬ್ಬ, ಅಂದು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದೇನು. ಆ ವರಗಳನ್ನು ನಡೆಸಿಕೊಡಲಾರದೆ ಈ ರೀತಿ ವ್ಯಥೆ ಪಡುತ್ತೀರಾ ಎಂದು ನಾನು ತಿಳಿದಿರಲಿಲ್ಲ. ಛೀ, ಸೂರ್ಯವಂಶದ ಅರಸರಲ್ಲಿ ಆಡಿದ ಮಾತಿಗೆ ತಪ್ಪಿದ್ದಾರೆ ಎಂಬ ಕಳಂಕವೂ ನಿಮ್ಮದೇ ಆಗ. ಆ ಚಂದ್ರನಲ್ಲಿಯೂ ಕಳಂಕ ಚಿಹ್ನೆ ಎಂಬುದು ಇದೆ. ಹಾಗೆ ನಿಮ್ಮನ್ನು ಹಾಗೆ ತಿಳಿದು ಇಡೀ ನಾಡಿನಲ್ಲವೇ ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಹೇಳಿ ಸಾರಿ ಬಿಡುತ್ತೇನೆ. ಅಯ್ಯೋ, ಈ ಪಾಪಿಷ್ಟಳಿಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಅಯ್ಯೋ ಜನಕ, ರಾಮಚಂದ್ರ, ರಾಮ, ಲಕ್ಷ್ಮಣ. ಜನಕ, ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ಏನು ರಾಮಚಂದ್ರ, ನಿಮಗೆ ವನವಾಸವಾ? ಅಯ್ಯೋ, ರಾಮಚಂದ್ರ. ಜನಕ, ಕುಳಿತುಕೊಳ್ಳಿ. ಹೇಳಿ ಹೇಳಿ. ಪಿತಾ ದಯಾ ಲಕ್ಷ್ಮಣ, ರಾಮಚಂದ್ರ. ತಂದೆಯೇ ನಿಮ್ಮಯ. ಜನಕ, ರಾಮಚಂದ್ರ, ಲಕ್ಷ್ಮಣ, ಅಪ್ಪ. ತಂದೆಯೇ ನಿಮ್ಮಯ ಸುಂದರ ಚರಣವ
ಕೊನೆಗೂ ನನ್ನನ್ನು ತೊರೆದು ರಾಮಚಂದ್ರನು ತೊರೆದು ಹೋದನೆ. ಅಯ್ಯೋ, ತೊರೆದನೆ ಬರಿದಾಯಿತೆ ಹರಮನೆ. ರಾಮಚಂದ್ರ ತೊರೆದನೆ ಬರಿದಾಯಿತೆ ಹರಮನೆ. ರಾಮಚಂದ್ರ ಲಕ್ಷ್ಮಣ, ಅಯ್ಯೋ ನನ್ನನ್ನು ತೊರೆದೇ ಹೋದರೆ. ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮಚಂದ್ರ, ಹೇ ರಾಘವ, ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೊಂದು ನೋಡುವೆ. ಕಂದ ನಿನ್ನಂದವ ಮತ್ತೆಂದು ನೋಡುವೆ. ತೊರೆದನೆ ಇನ್ನು ಮುಗಿಯಲಿಲ್ಲವೇ ನಿಮ್ಮ ರೋದನೆ? ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ
ರಾಮಚಂದ್ರ ರಾಮನು ಕೊನೆಗೂ ನನ್ನನ್ನು ತೊರೆದು ಹೋದನೆ. ಏಕೆ ಏಕೆ ಸುಮ್ಮನೆ ನಿಂತಿರುವೆ? ಹಾಕು, ಕೇಕೆ ಹಾಕು, ಆನಂದದ ಕೇಕೆ ಹಾಕು ಕೈಕ, ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಹಾಡುತ್ತಿಹನು. ಆರ್ಯವರ್ತದ ಗರತಿಯ ಕರಕಮಲದಲ್ಲೇ ಜಗವ ರಚಿಸುವ ಬ್ರಹ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ. ಪಾರ್ವತಿಯ ಶಾಪದಿಂದ ಸಾಲಿ ಗ್ರಾಮದಲ್ಲಿ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಇಂತೆಸವ ಪೃಥ್ವಿಯ ಮೇಲೆ ನೀನಿನ್ನು ಚುಮ್ಮುತ್ತಿರೆ. ಕತ್ತಲೆಯ ಮಸಿಯನ್ನ ವೃಥಾ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಕರ್ಮ. ಈಗ ಜ್ಞಾಪಕಕ್ಕೆ ಬರುತ್ತಿದೆ. ಹೌದು, ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ತೊಡಗಿದ್ದಾಗ ಓರ್ವ ಶ್ರವಣ ಕುಮಾರರನ್ನು ಕೊಂದು ಅದರಿಂದ ಪಡೆದ ಪ್ರಾರಬ್ಧದ ಕರ್ಮ ಅದು ಇಂದು ನಿಜವಾಗಿದೆ. ಹೌದು, ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ಶಾಪವಿತ್ತರು. ಅದು ಇಂದು ನಿಜವಾಗುತ್ತಿದೆ. ಹೌದು, ಇಂದು ನಿಜವಾಗುತ್ತಿದೆ. ಇಂದು ನಿಜವಾಗುತ್ತಿದೆ. ನೋಡಲ್ಲಿ ನನ್ನ ಸುಗುಣಾಭಿ ಶ್ರೀರಾಮಚಂದ್ರನು ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಿವನು. ಅದರ ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಇರುವರು. ರಾಮಚಂದ್ರ ನನ್ನ ಅಪರಾಧವನ್ನು ಮನ್ನಿಸು. ರಾಮಚಂದ್ರ ನನ್ನ ಅಪರಾಧವನ್ನು ಮನ್ನಿಸು. ದಾವು ನೀರು ಅಬ್ಬಬ್ಬಾ, ಮುಗೀತೇ ನಿಮ್ಮ ಗೋಳಾಟ, ಮುಗೀತೇ ನಮ್ಮ ರಾಮ ಜಪ. ಪ್ರಾಣೇಶ್ವರ, ಅಯ್ಯೋ ಪ್ರಾಣೇಶ್ವರ, ಅಯ್ಯೋ. यारा के लिए नमाल पे शत्रुघ्न उधर जाओ। शकुना यारा के लिए
ಅಗ್ರಜ ನರಿಗಳಲ್ಲಿ ಕೂಗುತ್ತಿಹವೋ ಬಿರುಸಿನಿಂದ ಗಾಳಿ ಬೀಸಿ ತರುಗಳಲ್ಲಿ ಅಗ್ನಿ ಸುಡಲು ಆ ಅಗ್ರಜ ತರುಗಳಲ್ಲಿ ಅಗ್ನಿ ಸುಡಲು ಅಗ್ರಜ ಅಗ್ನಿ ಸುಡಲು ಪರಿದಿದೇನೋ ಕಾಣದಾಯ್ತೆ ಪರಿದಿದೇನೋ ಕಾಣದಾಯ್ತೆ ತೋರುವುದು ತೋರ್ಸನ್ನ ಯಾರ ಕೇಳಿಗೆ ನಮಸ್ತೆ ಯಾರ ಕೇಳಿಗೆ ನಮಸ್ತೆ ತೋರುವುದು ತೋರ್ಸನ್ನ ಸಹೋದರ ಅಗ್ರಜ ಘೋರವಾದ ರುದ್ರ ಕಥೆಯೋ ದಾರಿಯನ್ನ ಮುಕ್ಕುತಿಹದೋ ಘೋರವಾದ ರುದ್ರ ಕಥೆಯೋ ದಾರಿಯನ್ನ ಮುಕ್ಕುತಿಹದೋ ಮರಿವುರುಗ ಹಗಲಹುದೇ ಆ ಸಹೋದರ ಅಗ್ರಜ ಮರಿವುರುಗ ಹಚ್ಚಬಹುದೇ ಮರಿವುರುಗ ಹಡ್ಡಲಹುದೇ ಪರಿದಿದೇನೋ ಕಾಣದಾಯ್ತೋ ಸಹೋದರ ಅಗ್ರಜ ಪರಿದಿದೇನೋ ಕಾಣದಾಯ್ತೋ ತೋರುವುದು ತೋರ್ಸಕುಲ ಯಾರ ಕೇಳಿಯೇ ನ ಮಾಡ್ತೆ ಯಾರ ಕೇಳಿಯೇ ನ ಮಾಡ್ತೆ ತೋರುವುದು ದೋಷಕುನ ಸಹೋದರ ಅಗ್ರಜ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತಿಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿರಲ್ಲವೇ ಸಹೋದರ? ಹೌದು ಅಗ್ರಜ. ಶತ್ರುಘ್ನ, ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೆಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ. ಸಹೋದರ, ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು ಸಹೋದರ, ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ, ಮಗು ಭರತ ನನ್ನನ್ನು ಕಾಪಾಡಲಾರದೆ ಓದೆಯ ಎಂದು ಕೂಗಿಕೊಂಡು, ಆಗ ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ನಾನು ಓಡಿದೆನು ಸಹೋದರ. ಅಷ್ಟರಲ್ಲಿ ವಿಧಿಯಿಂದ ಬಿಡಿಸಿಕೊಳ್ಳಲ ನಮ್ಮ ಪೂಜ್ಯ ಜನಕನು ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ಕಣ್ಮರೆಯಾದನು ಸಹೋದರ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ, ತಳಿರು ತೋರಣಗಳು ಅಲಂಕೃತವಾಗಿಲ್ಲ, ಸುವಾಸಿನಿಯರಾಗಲಿ ಸುಮಂಗಳಿಯರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲ ಸಹೋದರ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಮಶಾಣದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಧೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು
ವ್ಯಥೆ ಪಡುತ್ತಿರುವೆ. ನೀನು ಹೇಳಿದ್ದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಹೋಗಿ ಪುರಪ್ರವೇಶ ಮಾಡೋಣ. ನಡೆ, ವಿಷಯ ಎಲ್ಲವೂ ತಾನಾಗೇ ತಿಳಿಯುವುದು. ನಡೆ ಶತ್ರುಘ್ನ, ಹೋಗೋಣ. ಪಾಪಿ ಮಂತರ, ಅಮ್ಮ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆ. ಪತಿಯನ್ನಗಲಿ ಪರಲೋಕವಾಸಿಯಾಗಿ ಬಂಧ ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ದರಿಯಲ್ಲಿ ಜೀವಿಸಲು ನನ್ನ ಮಗನಾದ ಭರತನು ಅಮ್ಮ ಜನಕನೆಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಅಮ್ಮ, ಅಮ್ಮ ಅಮ್ಮ, ಅಮ್ಮ ಅಮ್ಮ ಅಮ್ಮ, ಅಮ್ಮ ಇದೇನಿದು? ಅಮ್ಮ ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿ ಕಾಣುತ್ತಿಲ್ಲವಲ್ಲ? ಅಮ್ಮ, ಅಮ್ಮ ಅಮ್ಮ, ಅಮ್ಮ ಓ, ಇಲ್ಲೇ ಇರುವೆಯಾ? ಅಮ್ಮ, ನಿನಗೆ ನಮಸ್ಕರಿಸುವೆ. ಮಂಗಳವಾಗಲಿ ಪುತ್ರರೇ. ಇದೇನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ಕೀರ್ತಿರಜವೇ ಮುರಿದು ಬಿದ್ದಂತೆ ವಾಸವಾಗುತ್ತಿರುವುದಲ್ಲ ತಾಯಿ. ಅಮ್ಮ, ಸದಾ ನಿನ್ನ ಇರುತ್ತಿದ್ದ ಜನಕನೆಲ್ಲಮ್ಮ? ರಾಮ ಲಕ್ಷ್ಮಣರೆಲ್ಲಮ್ಮ? ಸೀತಾಮಾತೆ ಎಲ್ಲಮ್ಮ? ಯಾರೊಬ್ಬರು ಕಾಣುತ್ತಿಲ್ಲವಲ್ಲ? ಕುಮಾರ್, ಇನ್ನೆಲ್ಲಿ ನಿಮ್ಮ ಜನಕನು ಪರಲೋಕವಾಸಿಯಾದರು ಕುಮಾರ, ಪರಲೋಕ. ಜನಕ! ಅಮ್ಮ, ಜನಕನ ಮರಣಕ್ಕೆ ಕಾರಣವೇನಮ್ಮ? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ಕಾರಣ ನಾನೇ ಕುಮಾರ, ನಾನೇ. ನೀನು ಹೇಗೆ ಕಾರಣಲಾಗುವೆ ತಾಯಿ? ಕುಮಾರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, ಇನ್ನು 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕದ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು ಕುಮಾರ.
ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ರಾಮ ಲಕ್ಷ್ಮಣ ಸೀತಾ ವನವಾಸಕ್ಕೆ ಹೋದರು. ಅದೇ ದುಃಖದಲ್ಲಿ ನಿಮ್ಮ ಜನಕನು ಮರಣ ಹೊಂದಿದರು. ಕುಮಾರ ಮರಣ ಹೊಂದಿದರು. ಏನು ಏನೆಂದೇ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತಲು. ಹೌದು ಕುಮಾರ. ನನ್ನಣ್ಣ ರಾಮಚಂದ್ರನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಬಯಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಅನುಮಾನವೇ? ಧರ್ಮಪತ್ನಿ, ಭರತನ ತಾಯಿ. ಕುಮಾರ ಇಲ್ಲ ಇಲ್ಲ, ಅಯ್ಯೋ, ಮಾರಿ ಉದರದಲ್ಲಿ ಮನುಜನ್ಮ ಉದ್ಭವ ಆಯಿತೆ. ಭ್ರಷ್ಟ ನೀಚೆ ಕೈಕೆ ಗರ್ಭದಲ್ಲಿ ಈ ಭರತನ ಉತ್ಪತ್ತಿ ಆಯಿತು. ಅಮ್ಮ ಅಮ್ಮ, ಯಾವ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ ನೀನು? ವಂಶನಾಶನವೆಂಬ ಅಮ್ಮ ಎಂಬ ಶಬ್ದಕ್ಕೆ ನೀನು ಹೊರಗಡೆ ವಂಶನಾಶನವೆಂಬ ತಳಹದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ಸುತದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಅಮ್ಮ ಭ್ರಾತೃದೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳರಿಸಿ ಸಂತೈಸಲು ಮನೆ ಮಾಡಿದೆ ಏಕೆ ತಾಯಿ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರಿಗೆಲ್ಲ ನಿನ್ನಂಥ ದುರ್ಬುದ್ಧಿಯೇ ಪ್ರಾಪ್ತವಾಗೋದು. ಛೀ ಪಾಪಾತ್ಮಳೆ, ಆದುದರಿಂದ ನಿನ್ನೀಗಲೇ ನನ್ನ ಖಡ್ಗದಿಂದ ಕೊಂದು ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಂಡು ರಾಜ ಶಾಂತನಾಗು. ಮಾತೆಯ ಕೊಲ್ಲುವರೆ ಮಾನಿದನೆ, ಮಾತೆಯ ಕೊಲ್ಲುವರೆ ಮಾನಿದನೆ, ನೀತಿವಂತನು ನೀನು ಭ್ರಾಂತನ ದೇಗೆ. ಅಗ್ರಜ, ನೀತಿವಂತನು ನೀನು ಭ್ರಾಂತನ ದೇಗೆ, ಮಾತೆಯ ಕೊಲ್ಲುವರೆ ಮಾನಿದನೆ. ಅಗ್ರಜ, ಮಾತೆಯ ಕೊಲ್ಲುವರೆ ಮಾನಿದನೆ, ನೀತಿವಂತನು ನೀನು ಭ್ರಾಂತನ ದೇಗೆ. ನೀತಿವಂತನು ನೀನು ಭ್ರಾಂತನ ದೇಗೆ, ಮಾತೆಯ ಕೊಲ್ಲುವರೆ ಮಾನಿದನೆ, ಮಾನಿದನೆ, ಮಾನಿದನೆ. ಮಾತೆಯ ಕೊಲ್ವರೆ ವಂಶ ಭೂಪನ ಮನವರಿಸವಲ್ಲ, ವಂಶ ಭೂಪನ ಮನವರಿಸವಲ್ಲ, ಕುಲನಾಶ ಮಾಡಿ ಧನ ಕಾರ್ಯ ಕೈದವಲ್ಲ.
ಮಾತೆಯ ಕೊಲ್ಲುವರೆ ಮಾಡಿದನೆ ಏಕೆ ಬಂದನು ನೇನ ಭ್ರಾಂತನದೇ ಏಕೆ ಏಕೆ ಬಂದನು ನೇನ ಭ್ರಾಂತನದೇ ಏಕೆ ಮಾತೆಯ ಕೊಲ್ಲುವರೆ ಮಾಡಿದನೆ ಅಗ್ರಜ, ಶಾಂತನಾಗು. ಮಾತೃವಧೆ ಮಹಾಪಾಪಕರ. ಆದುದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಪಾಪಿಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಶತ್ರುಘ್ನ, ಇಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ನಿಲ್ಲು ಕುಮಾರ, ಭರತ ಕುಮಾರ. ಕಂದ, ನೀನಾದರೂ ಪಟ್ಟಾಭಿಷಿಕ್ತನಾಗಿ ಈ ತಾಯಿಯ ಹೃದಯವನ್ನು ಸಂತೋಷಪಡಿಸಬಾರದು ಕಂದ. ಅಮ್ಮ ಅಮ್ಮ, ಸೌಮಿತ್ರಿ ಒದಗಿದ ರಾಮ, ಸೌಮಿತ್ರಿ ಒದಗಿದ ರಾಮ ಸೇವಾ ಭಾಗ್ಯ ನೆರೆಹೊರೆಯನಾದ ಶ್ರೀರಾಮಚಂದ್ರನನ್ನು ನಗರದಿಂದಾಚೆಗೆ ಕಳಿಸಿ ಪತ್ನಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖ ಅವಲೋಕನ ಮಾಡುವುದೇ ಅಸಹ್ಯಕರ. ಛೀ ಪಾಪಾತ್ಮಳೆ. ನಡೆ ಶತ್ರುಘ್ನ, ಇಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಕುಮಾರ ಕುಮಾರ ಕುಮಾರ, ಎಲ್ಲಿ